ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಮಹಾಕುಂಭಮೇಳ ನಡೀತಾ ಇದೆ. ಈ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಭಕ್ತರು ಬರ್ತಾ ಇದ್ದಾರೆ. ಕೋಟ್ಯಾಂತರ ಜನ ಪುಣ್ಯ ಸ್ನಾನ ಮಾಡಿ ವಾಪಸ್ ತಮ್ಮೂರಿಗೆ ಹೋಗ್ತಿದ್ದಾರೆ. ಇನ್ನು ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ನಡೆಯಲಿದ್ದು ಇನ್ನು ಕೋಟ್ಯಾಂತರ ಜನ ಬರುವ ನಿರೀಕ್ಷೆ ಇದೆ. ಆದರೆ ಇಷ್ಟು ದಿನ ಮಹಾಕುಂಭಮೇಳದಲ್ಲಿ ಎಲ್ಲರ ಕಣ್ಮನ ಸೆಳೆದು ವೈರಲ್ ಆದ 16ರ ಬೆಳಗಿ ಮೊನಾಲಿಸಾ ಕಣ್ಮರೆಯಾಗಿದ್ದಾಳೆ. ಇದಕ್ಕೆ ಕಾರಣ ಆಕೆಯ ಚೆಲುವು. ಅಷ್ಟಕ್ಕೂ ಮೊನಾಲಿಸಾ ಎಲ್ಲೋದ್ಲು, ಏನಾದ್ಲು ಹಾಗಾದ್ರೆ ಈ ಸ್ಟೋರಿ ನೋಡಿ. ಮಹಾಕುಂಭ ಮೇಳದ ನೀಲಿ ಕಣ್ಗಳ ಚೆಲುವೆ ದಿಢೀರ್ ಕಣ್ಮರೆ. ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಡಸ್ಕಿ ಬ್ಯೂಟಿ ಮೋನಾ ಏನಾದಳು? ಮೊನಾಲಿಸಾ ಹೆಸರಿಗೆ ತಕ್ಕಂತೆಯೇ ಇದೆ ಈಕೆಯ ಅಂದ ಚಂದ. ಕಣ್ಮನ ಸೆಳೆಯುವ ಅಂದಗಾತಿ ಈಕೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಈಕೆಯ ಕಣ್ಗಳು ಲೋಡೆಡ್ ಗನ್ನು. ನೋಡ್ತಿದ್ರೆ ನೋಡ್ತಾನೆ ಇರೋಣ ಎನ್ನುವಂತಿರುವ ಈಕೆಯ ನೀಲಿ ಕಣ್ಗಳು, ಲಿಪ್ಸ್ಟಿಕ್ ಹಾಕಿದ ಈ ಚಂದದ ತುಟಿಗಳು, ಅತ್ತ ಕಪ್ಪು ಬಣ್ಣವೂ ಅಲ್ಲದ ಇತ್ತ ಬಿಳಿ ಬಣ್ಣವೂ ಅಲ್ಲದ ಡಸ್ಕಿ ಬ್ಯೂಟಿ ಈ ಮೊನಾಲಿಸಾ. ಇಷ್ಟು ದಿನ ತನ್ನ ಚೆಲುವಿನಿಂದಲೇ ಇಂಟರ್ನೆಟ್ನ ಸೆನ್ಸೇಷನ್ ಆಗಿದ್ದ ಮೊನಾಲಿಸಾ ಈಗ ಮಹಾಕುಂಭ ಮೇಳದಲ್ಲಿ ಎಲ್ಲಿ ಹುಡುಕಿದ್ರೂ ಕಾಣ್ತಿಲ್ಲ. ಬಂಜಾರ ಕುಟುಂಬದಲ್ಲಿ ಜನಿಸಿದ ಮೊನಾಲಿಸಾಗೆ 16 ವರ್ಷ. ಮೊನ್ನೆಯಷ್ಟೇ ಮಹಾಕುಂಭ ಮೇಳದಲ್ಲಿ ತಂಗಿದ್ದ ಟೆಂಟ್ನಲ್ಲೇ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಕೂಡ ಆಚರಿಸಿಕೊಂಡಿದ್ದಾಳೆ. ಈಕೆಯ ತಂದೆ ಹೆಸರು ವಿಜಯ್ ಸಿಂಗ್ ಬೋಸ್ಲಾ ಮತ್ತು ತಾಯಿ ಹೆಸರು ರೂಪಾ ಬೋಸ್ಲಾ. ಈಕೆಗೆ 2 ತಂಗಿಯರು ಮತ್ತು 2 ತಮ್ಮಂದಿರು ಸಹ ಇದ್ದಾರೆ. ರಾಜಸ್ಥಾನ್ ಮೂಲದ ಈಕೆ ಕುಟುಂಬ ಮಧ್ಯಪ್ರದೇಶದ ಇಂದೋರ್ಗೆ ವಲಸೆ ಬಂದು ಅಲ್ಲಿ ಬಂಜಾರ ಜನಾಂಗಕ್ಕೆ ಸೇರಿದ ಜಾಗದಲ್ಲಿ ನೆಲೆಸಿದ್ರು. 3ನೇ ತರಗತಿ ಓದುತ್ತಿದ್ದಾಗಲೇ ವಿದ್ಯಾಭ್ಯಾಸಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದ ಮೊನಾಲಿಸಾ ತಂದೆ ತಾಯಿ ಊರೂರು ತಿರುಗಿ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡೋದನ್ನ ನೋಡಿ ತಾನೂ ಕೂಡ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡುತ್ತಾ ಬೆಳೆದಳು. ಆದ್ರೆ ಮಹಾಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನ ಬರುತ್ತಾರೆ, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂದ್ಕೊಂಡು ಮೊನಾಲಿಸಾ ಅಂಡ್ ಕುಟುಂಬ ಪ್ರಯಾಗ್ರಾಜ್ಗೆ ಬಂದಿತ್ತು. ಈ ವೇಳೆ ಮೊನಾಲಿಸಾ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡುತ್ತಿದ್ದ ವಿಡಿಯೋ ವೈರಲ್ ಆಯ್ತು. ಮೊನಾಲಿಸಾಳ ಆ ನಗು ಮತ್ತು ಆಕೆಯ ಕಣ್ಣುಗಳಿಗೆ ಜನ ಫಿದಾ ಆದ್ರು. ಈಕೆ ಜೊತೆ ಸೆಲ್ಫಿ ತೆಗೆದುಕೊಳ್ಳೋಕೆ ದಂಡಿ ಜನ ಸೇರುತ್ತಿದ್ರು. ಆದ್ರೀಗ ಮಹಾಕುಂಭ ಮೇಳದಲ್ಲಿ ಮೊನಾಲಿಸಾ ಕಣ್ಮರೆಯಾಗಿದ್ದಾಳೆ. ಮೊನಾಲಿಸಾ ಮಹಾಕುಂಭ ಮೇಳಕ್ಕೆ ಬರೋ ಮುಂಚೆ ಈಕೆ ಯಾರಿಗೂ ಗೊತ್ತೇ ಇರದ ಹುಡುಗಿಯಾಗಿದ್ಲು. ಆದ್ರೆ ಮಹಾಕುಂಭ ಮೇಳದಲ್ಲಿ ಈಕೆಯ ವಿಡಿಯೋ ಮಾಡಿ ಹರಿಬಿಟ್ಟ ಮೇಲೆ ಈಕೆಯ ಚೆಲುವಿನಿಂದ ಈಕೆಯ ಅದೃಷ್ಟದ ಬಾಗಿಲೇ ತೆರೆಯಿತು ಅನ್ನೋ ಹಾಗಾಯ್ತು. ಯಾಕಂದ್ರೆ ಎಲ್ಲಿ ನೋಡಿದ್ರೂ ಈಕೆಯ ಅಂದದ್ದೇ ಚರ್ಚೆ ನಡೀತಾ ಇತ್ತು. ಇಂಟರ್ನೆಟ್ ನಲ್ಲಿ ಫುಲ್ ಸೆನ್ಸೇಷನ್ ಆಗೋಗಿದ್ದಳು ಮೊನಾಲಿಸಾ. ಆದ್ರೆ ಇಷ್ಟು ದಿನ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರಾಟ ಮಾಡುತ್ತಾ ವೈರಲ್ ಆದ್ಮೇಲೆ ಮೊನಾಲಿಸಾಳ ಬೆನ್ನಟ್ಟುತ್ತಿದ್ದವು ನೂರಾರು ಕ್ಯಾಮೆರಾಗಳು. ಎಲ್ಲಿ ಹೋದ್ರೂ ಬಿಡ್ತಿರ್ಲಿಲ್ಲ ಸೆಲ್ಫಿಗಾಗಿ, ವಿಡಿಯೋಗಾಗಿ ಬೆನ್ನತ್ತಿದ್ರು ಜನ. ಮೊನಾಲಿಸಾ ವೈರಲ್ ಆದ್ಮೇಲೆ ಆಕೆಗೆ ಒಂದಷ್ಟು ದಿನ ಖುಷಿ ವಾತಾವರಣ ಇತ್ತು. ಆದ್ರೆ ಅದು ಕಾಲ ಕಳೆದಂತೆ ನರಕದ ರೀತಿ ಫೀಲ್ ಆಗೋಕೆ ಶುರುವಾಯಿತು. ಯಾಕೆ ಅನ್ನೋದನ್ನ ಹೇಳೋ ಮುಂಚೆ ಮೊನಾಲಿಸಾ ವೈರಲ್ ಆಗಿದ್ದೇಗೆ ಅನ್ನೋ ಸಣ್ಣ ಸ್ಟೋರಿ ಹೇಳ್ಬಿಡ್ತೀವಿ ಕೇಳಿ. ಇತ್ತೀಚೆಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಳಕೆದಾರರು ಹೆಚ್ಚಾಗಿದ್ದಾರೆ. ಇದರ ಮೂಲಕವೇ ಜನ ದುಡ್ಡು ಮಾಡ್ತಿದ್ದಾರೆ. ಹಾಗಾಗಿ ಭಾರತದಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳ ವಿಶ್ವವಿಖ್ಯಾತ ಅಂತ ಗೊತ್ತಾಗ್ತಿದ್ದಂತೆ 144 ವರ್ಷಕ್ಕೊಮ್ಮೆ ಇಂಥದ್ದೊಂದು ಪವಿತ್ರ ಧಾರ್ಮಿಕ ಹಬ್ಬ ಜರುಗುತ್ತಿದೆ ಅಂತ ಗೊತ್ತಾಗ್ತಿದ್ದಂತೆ ಸಾಕಷ್ಟು ಯೂಟ್ಯೂಬರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ರೀಲ್ಸ್ ಮೇಕರ್ಸ್, ವಿಶಿಷ್ಟ ಫೋಟೋಗಳ ಕಲೆಕ್ಷನ್ ಕ್ರಿಯೇಟ್ ಮಾಡೋರು ಎಲ್ಲರೂ ಮಹಾಕುಂಭ ಮೇಳ ಜರುಗುವ ಪ್ರಯಾಗ್ರಾಜ್ಗೆ ಆಗಮಿಸಿದ್ರು. ಬಹುತೇಕ ಕಂಟೆಂಟ್ ಕ್ರಿಯೇಟರ್ಸ್ ಮಹಾಕುಂಭ ಮೇಳಕ್ಕೆ ಬಂದು ಸಾಧು ಸಂತರ ಪವಾಡಗಳ ಬಗ್ಗೆ ವಿಡಿಯೋ ಮಾಡ್ತಿದ್ರು. ಈ ವೇಳೆ ಏನಾದ್ರೂ ಡಿಫ್ರೆಂಟ್ ಕಂಟೆಂಟ್ ಕೊಡ್ಬೇಕು ಅಂತ ನೋಡ್ತಿದ್ದ ಓರ್ವ ಬಿಹಾರಿ ಯೂಟ್ಯೂಬರ್ ಕಣ್ಣಿಗೆ ಬಿದ್ದ ಹುಡುಗಿಯೇ ಈ ಮೊನಾಲಿಸಾ ಬೋಸ್ಲೆ. ವೈರಲ್ ಆದ ಮೊನಾಲಿಸಾ ಆರಂಭದಲ್ಲಿ ಖುಷಿಯಿಂದಲೇ ಇಂಟರ್ವ್ಯೂಗಳನ್ನ ಕೊಡ್ತಿದ್ಲು. ದೊಡ್ಡ ದೊಡ್ಡ ಸುದ್ದಿ ಸಂಸ್ಥೆಗಳಿಂದ ಹಿಡಿದು ಸಣ್ಣ ಪುಟ್ಟ ಯೂಟ್ಯೂಬ್ ಚಾನೆಲ್ ತನಕ ಎಲ್ಲರಿಗೂ ನಗುತ್ತಲೇ ಸಂದರ್ಶನ ನೀಡ್ತಿದ್ಲು. ಯಾವುದೇ ಕ್ಯಾಮೆರಾ ಕಂಡ್ರು ನಗುತ್ತಲೇ ಪೋಸ್ ಕೊಡ್ತಿದ್ಲು. ಮೊನಾಲಿಸಾ ಯಾರು, ಎಲ್ಲಿಯವಳು, ಆಕೆ ಮದುವೆ ಆಗ್ಬೇಕು ಎನ್ನುವ ಹುಡುಗ ಹೇಗಿರ್ಬೇಕು, ಹಾಗೆ ಹೀಗೆ ಅಂತ ಮಾತನಾಡಿಸುತ್ತಿದ್ದ ಸಂದರ್ಶಕರು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ರು. ವೈರಲ್ ಆದ್ರೂ ಸಹಿತ ಮೊನಾಲಿಸಾಳ ರುದ್ರಾಕ್ಷಿ ಮಾಲೆ ಮಾರಾಟದ ಬಿಸ್ನೆಸ್ ಏನು ಭೂಮಾಗ್ಲಿಲ್ಲ. ಅದನ್ನ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಮೊನಾಲಿಸಾಳೆ ಹೇಳಿಕೊಂಡಿದ್ದಾಳೆ. ಹೀಗೆ ಕೆಲವೊಂದಿಷ್ಟು ದಿನವಾದ್ರೂ ಸಹ ಆಕೆಯನ್ನ ಬೆಂಬಿಡದೆ ಜನ ಸೆಲ್ಫಿಗಾಗಿ, ಫೋಟೋಗಾಗಿ, ವಿಡಿಯೋಗಾಗಿ ಬೆನ್ನತ್ತುತ್ತಲೇ ಹೋದ್ರು. ಒಮ್ಮೆ ಮೊನಾಲಿಸಾಳೊಂದಿಗೆ ಫೋಟೋಗಾಗಿ, ವಿಡಿಯೋಗಾಗಿ ಜನ ಮುಗಿಬಿದ್ದು ಆಕೆ ಸುಸ್ತಾಗಿ ಹೋದಾಗ ಆಕೆ ಸಹೋದರ ಆಕೆಯನ್ನ ಕರೆದುಕೊಂಡು ಹೋಗಿ ನಾಗಸಾಧುಗಳ ಟೆಂಟ್ನಲ್ಲಿ ಇರಿಸಿದ್ದ.
ಸೆಲ್ಫಿಗಾಗಿ ಮೈಕೈ ಮುಟ್ಟಿ ಎಳೆದಾಡಿದ್ದ ಜನ, ಮೊಬೈಲ್ಗಳನ್ನ ಕೆಳಗೆ ಬೀಳಿಸಿ ಕೋಪ ಹೊರಹಾಕಿದ್ದ ಮೋನಾ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಮೊದಲೆರಡು ದಿನ ಮೋನಾಲಿಸಾಗೆ ಹೊಸದೊಂದು ಅನುಭವವಿತ್ತು. ಸಿನಿಮಾ ಸ್ಟಾರ್ ತರ ಟ್ರೀಟ್ ಮಾಡ್ತಿದ್ದಾರೆಂದೇ ಖುಷಿಪಟ್ಲು. ಆಕೆ ಹೋದಲ್ಲಿಗೆಲ್ಲ ಜನ ಬರುತ್ತಿದ್ದ ಕಾರಣ ಆಕೆಗೂ ಸಂತೋಷವಾಗ್ತಿತ್ತು. ಆದ್ರೆ ಮೂರನೇ ದಿನಕ್ಕೆ ಆಕೆ ರುದ್ರಾಕ್ಷಿ ಮಾರಾಟಕ್ಕೆಂದು ರಸ್ತೆಗೆ ಬಂದ್ರೆ ಸಾಕು, ನೂರಾರು ಮೊಬೈಲ್ ಫೋನ್ನಲ್ಲಿರುವ ಕ್ಯಾಮ್ರಾಗಳು ಆಕೆಯನ್ನ ಬೆನ್ನತ್ತೋಕೆ ಶುರುವಾದವು. ಹೊಟ್ಟೆಪಾಡಿಗೆ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡೋಕು ಜನ ಬಿಡ್ತಿರ್ಲಿಲ್ಲ. ಬದಲಾಗಿ ಆಕೆ ಎಲ್ಲಿರುತ್ತಾಳೆನ್ನುವುದನ್ನ ತಿಳಿದು ಆಕೆ ಇದ್ದಲ್ಲಿಗೆ ಬಂದು ವಿಡಿಯೋ ಮಾಡ್ಕೊಳ್ಳೋರು. ಆಕೆ ಬಿಟ್ಬಿಡ್ರೋ ಅಂದ್ರೂ ಬಿಡ್ತಿರ್ಲಿಲ್ಲ. ಈ ದೃಶ್ಯ ನೋಡಿ ಮೋನಾಲಿಸಾಗೆ ಜನ ಹೇಗೆ ಕಾಟ ಕೊಡ್ತಿದ್ದಾರೆ ಅಂತ. ಆಕೆ ಮಾಲೆಗಳನ್ನ ಮಾರೋಕೆಂದು ಬರ್ತಿದ್ರೆ ಆಕೆಯ ವಿಡಿಯೋ ಮಾಡಿಕೊಳ್ಳೋಕೆ ಜನ ಗುಂಪು ಕಟ್ಟಿದ್ದಾರೆ. ಆಕೆ ಬರ್ತಿದ್ದಂತೆ ಕೆಲವರು ಆಕೆಯ ಮೈಕೈ ಮುಟ್ಟಿ ಎಳೆದಾಡಿದ್ದಾರೆ, ಸೆಲ್ಫಿಗಾಗಿ ಪೀಡಿಸಿದ್ದಾರೆ. ಕೊನೆಗೆ ಆಕೆ ಜೊತೆಗಿದ್ದ ತಮ್ಮಂದಿರು ಮತ್ತು ತಂಗಿಯರು ಆಕೆಯ ರಕ್ಷಣೆಗೆ ನಿಂತಿದ್ದು ಜನರಿಗೆ ಬೈದಿದ್ದಾರೆ, ದೂರ ಹೋಗಿ ಅಂತ ಬೇಡಿಕೊಂಡಿದ್ದಾರೆ. ಜನರ ಕಾಟ ತಾಳಲಾರದೆ ಮೋನಾಲಿಸಾ ತನ್ನ ಮುಖವನ್ನ ಮುಚ್ಚಿಕೊಂಡು ಅಲ್ಲಿಂದ ಓಡಿ ಹೋಗುವಂತೆಯೂ ಆಗಿತ್ತು. ಹೀಗೆ ಜನಪ್ರಿಯತೆಯಿಂದ ಮೋನಾಲಿಸಾ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದಳು. ಜನರಿಂದ ತಪ್ಪಿಸಿಕೊಳ್ಳಲು ಮಾಸ್ಕ್, ಗ್ಲಾಸ್ ಧರಿಸುತ್ತಿದ್ದ ಮೋನಾಲಿಸಾ ಮುಖ ಮುಚ್ಚಿದ್ರೂ ಬಿಡದೆ ವಿಡಿಯೋ ಮಾಡೋದು ನಿಲ್ಲಿಸದ ಜನ ಕಂಡು ಹಿಡಿದ್ರೆ ಸೆಲ್ಫಿ ಕೇಳ್ತಾರೆ, ವಿಡಿಯೋ ಮಾಡ್ತಾರೆ. ಇದರಿಂದ ತನ್ನ ವ್ಯಾಪಾರಕ್ಕೆ ತೊಂದರೆಯಾಗುತ್ತೆಂದು ತಿಳಿದ ಮೋನಾಲಿಸಾ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬರೋಕೆ ಶುರು ಮಾಡಿದ್ಲು. ಆದ್ರೂ ಬಹುತೇಕರು ಆಕೆಯ ಕಣ್ಣುಗಳನ್ನ ನೋಡಿ ಕಂಡು ಹಿಡಿದು ಬಿಡ್ತಿದ್ರು. ಆದ್ರಿಂದ ಆಕೆ ಕಣ್ಣು ಗೊತ್ತಾಗಬಾರದು ಅಂತ ಕೂಲಿಂಗ್ ಗ್ಲಾಸ್ ಧರಿಸಿ ರುದ್ರಾಕ್ಷಿ ಮಾಲೆ ಮಾರಾಟಕ್ಕೆ ಇಳಿಯುತ್ತಿದ್ಲು. ಕೊನೆಗೆ ಜರ್ಕಿನ್ ಧರಿಸಿ ಮುಖವನ್ನ ಕಂಪ್ಲೀಟ್ ದುಪ್ಪಟ್ಟದಿಂದ ಮುಚ್ಚಿಕೊಂಡು ಮಾಲೆ ಮಾರಾಟಕ್ಕೆ ಬಂದ್ರು ಜನ ಕಂಡು ಹಿಡಿದು ಬಿಡ್ತಿದ್ರು. ಇದನ್ನ ಇತ್ತೀಚೆಗೆ ಸಹ ಮೋನಾಲಿಸಾ ಒಂದು ವಿಡಿಯೋದಲ್ಲಿ ಹೇಳಿಕೊಂಡಿದ್ಲು. ಅಪ್ಪನ ಬೆಂಗಾವಲಿನಲ್ಲೇ ಓಡಾಡಬೇಕಾಯ್ತು ಮೋನಾಲಿಸಾ. ಕೊನೆಗೆ ಮೋನಾಲಿಸಾ ಟೆಂಟ್ ಬಳಿಗೆ ಬಂದ್ರು ನೂರಾರು ಮಂದಿ. 3 ದಿನ ಜನರಿಂದಾಗಿ ಮೋನಾಲಿಸಾ ಕುಟುಂಬ ವಿಲವಿಲ. ಯಾವಾಗ ಮೋನಾಲಿಸಾಳನ್ನ ಜನ ಕಂಡು ಹಿಡಿಯುತ್ತಾರೆ, ಸೆಲ್ಫಿಗಾಗಿ ಎಳೆದಾಡ್ತಾರೆ ಅಂತ ಗೊತ್ತಾಯ್ತು, ಅದರಿಂದ ಮೋನಾಲಿಸಾಗೆ ಅಪ್ಪನೇ ಬೆಂಗಾವಲಾದ್ರು. ಅಪ್ಪನ ಜೊತೆಗೆ ಮೋನಾಲಿಸಾ ರುದ್ರಾಕ್ಷಿ ಮಾಲೆ ಮಾರಾಟಕ್ಕೆ ಹೋಗಬೇಕಾಗಿ ಬಂತು. ಇನ್ನು ತೀರಾ ವಿಷಾದನೀಯ ಸಂಗತಿ ಏನಂದ್ರೆ, ಸಂಜೆ ಬಳಿಕ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಹಾಕಿಕೊಂಡಿದ್ದ ಟೆಂಟ್ ಬಳಿಗೆ ಜನ ಬರೋದಕ್ಕೆ ಶುರು ಮಾಡಿದ್ರು. ಕೇವಲ ಜನ ಬಂದಿದ್ರು ಕಷ್ಟ ಆಗ್ತಿರ್ಲಿಲ್ಲ, ಕ್ಯಾಮ್ರಾಗಳನ್ನ ಇಟ್ಕೊಂಡು ಟೆಂಟ್ಗೆ ಬಂದ್ರು. ಇದೇ ಕಾರಣಕ್ಕೆ ಮೊದಲಿಗೆ ಮೋನಾಲಿಸಾ ಬೇಸರಗೊಂಡಿದ್ಲು. ಆದ್ರೂ ನಗುತ್ತಲೇ ಎಲ್ಲರಿಗೂ ಕಿರಿಕಿರಿ ಆಗ್ತಿದೆ ಹೊರಡಿ ಎಂದಿದ್ಲು. ಆದ್ರೂ ಜನ ಕ್ಯಾಮ್ರಾಗಳನ್ನ ಹಿಡಿದು ಟೆಂಟ್ಗೆ ಬರುತ್ತಿದ್ದದ್ದು ಮೋನಾಲಿಸಾಗೆ ಬಲು ಕಿರಿಕಿರಿ ಉಂಟು ಮಾಡ್ತಿತ್ತು. ಮೋನಾಲಿಸಾಳ ಟೆಂಟ್ಗೆ ನುಗ್ಗಿ ಸಹೋದರನಿಗೆ ಥಳಿಸಿದ ನಿಗೂಢ ವ್ಯಕ್ತಿ. ಪೊಲೀಸರ ಮೊರೆ ಹೋಗಿ ಅಳಲು ತೋಡಿಕೊಂಡ ಮೋನಾಲಿಸಾ. ವಿಡಿಯೋ ಮಾಡಲು ಬರುತ್ತಿದ್ದವರು ಮೋನಾಲಿಸಾಳನ್ನ ಊಟ ಮಾಡೋದಕ್ಕೂ ಬಿಡ್ತಿರ್ಲಿಲ್ವಂತೆ. ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿನೇ ಊಟ ಸ್ಕಿಪ್ ಆಗ್ತಿತ್ತಂತೆ. ಇನ್ನು ಮೋನಾಲಿಸಾಳ ಸಂದರ್ಶನ ನೋಡಲು ಜನ ಸೇರ್ತಿದ್ರಂತೆ. ಅವರನ್ನ ಕಂಟ್ರೋಲ್ ಮಾಡೋಕೆ ಮೋನಾಲಿಸಾ ಕುಟುಂಬ ಕಷ್ಟಪಡ್ತಿತ್ತಂತೆ. ಇಷ್ಟೇ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ವ್ಯಕ್ತಿಯೊಬ್ಬ ರಾತ್ರೋರಾತ್ರಿ ಮೋನಾಲಿಸಾ ಇದ್ದ ಟೆಂಟ್ಗೆ ಬಂದಿದ್ದಾನೆ. ಯಾಕೆ ಬಂದಿದ್ಯಾ ಅಂತ ಕೇಳಿದ್ಕೆ ನಿಮ್ಮ ತಂದೆ ಕಳುಹಿಸಿದ್ದು ಅಂತ ಹೇಳಿದ್ದಂತೆ. ಅಷ್ಟರಲ್ಲಿ ಮೋನಾಲಿಸಾಳ ಕಾವಲಿಗೆ ಆಕೆಯ ಸಹೋದರ ಟೆಂಟ್ಗೆ ಬಂದಿದ್ದು ಆ ನಿಗೂಢ ವ್ಯಕ್ತಿ ಮೋನಾಲಿಸಾ ಸಹೋದರನಿಗೆ ಥಳಿಸಿ ಎಸ್ಕೇಪ್ ಆದಂತೆ. ಈ ಘಟನೆಯಿಂದ ಮೋನಾಲಿಸಾ ತೀರಾ ನೊಂದುಕೊಂಡಿದ್ಲು ಮತ್ತು ಮಾಧ್ಯಮಗಳ ಮುಂದೆ ಸಹ ಈ ಘಟನೆ ಬಗ್ಗೆ ಮಾತನಾಡಿ ಅಳಲು ತೋಡಿಕೊಂಡಿದ್ದಳು. ಪೊಲೀಸರ ಮೊರೆಯೂ ಹೋಗಿದ್ದಳು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು, ಆದ್ರೆ ಈಕೆಯ ನೇಮು ಫೇಮಿನಿಂದಾಗಿ ವ್ಯಾಪಾರವೇ ಡಲ್ ಆಗೋಯ್ತು. ಜನರ ದಾಂಧಲೆ ಹೆಚ್ಚಾಯಿತು. ಹೀಗಾಗಿ ಪೊಲೀಸರು ಈಕೆಗೆ ವಾಪಸ್ ಊರಿಗೆ ತೆರಳುವಂತೆ ಸೂಚಿಸಿದ್ದು, ತನ್ನ ಊರಿಗೆ ಹೋಗಿದ್ದಾಳೆ ಮೋನಾಲಿಸಾ. ತನ್ನ ಊರಿಗೆ ವಾಪಸ್ ಹೋದ ಮೋನಾಲಿಸಾ. ಪೊಲೀಸರ ಸೂಚನೆ, ಮೋನಾಲಿಸಾ ಮರಳಿ ಮನೆಗೆ. ಮೋನಾಲಿಸಾಳ ಖ್ಯಾತಿಯಿಂದ ಆರಂಭದಲ್ಲಿ ಆಕೆಗೂ ಅಡ್ವಾಂಟೇಜ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಪೇಜ್ ಕೂಡ ಇದ್ದು ಅದರಲ್ಲೂ ಸಾಕಷ್ಟು ಜನರು ಫಾಲೋ ಮಾಡೋಕೆ ಶುರುವಾಗಿದ್ರು. ಫೋಟೋ ಶೂಟ್ಗಳು ಕೂಡ ನಡೆದವು. ಅಂತಿಮವಾಗಿ ಒಬ್ಬ ಸಿನಿಮಾ ನಿರ್ದೇಶಕ ಈಕೆಗೆ ತನ್ನ ಚಿತ್ರದಲ್ಲೂ ಪಾತ್ರ ಕೊಡೋದಾಗಿ ಹೇಳಿದ್ರು. ಸನೋಜ್ ಮಿಶ್ರಾ ಅನ್ನುವವರು ತನ್ನ ಮುಂದಿನ ಸಿನಿಮಾಗೆ ಮೋನಾಲಿಸಾಳನ್ನ ಆಯ್ಕೆ ಕೂಡ ಮಾಡಿದ್ರು. ಹೀಗೆ ಅನಿರೀಕ್ಷಿತವಾಗಿ ಬಂದ ಜನಪ್ರಿಯತೆಯಿಂದ ಮೋನಾಲಿಸಾಳ ಮತ್ತು ಆಕೆಯ ಕುಟುಂಬಸ್ಥರು ಕೂಡ ಖುಷಿಯಾಗಿಯೇ ಇದ್ರು. ಆದ್ರೆ ಜನರ ಹುಚ್ಚಾಟ, ದಾಂಧಲೆಯಿಂದಾಗಿ ಮೋನಾಲಿಸಾಳಿಗೆ ಭಯವೂ ಆಗೋದಕ್ಕೆ ಶುರುವಾಗಿತ್ತು. ನಂತರ ಪೊಲೀಸರು ಬಂದು ಈಕೆಗೆ ರಕ್ಷಣೆ ಕೊಡಬೇಕಾದ ಪರಿಸ್ಥಿತಿ ಬಂತು. ಕುಂಭಮೇಳ ಮುಗಿಯೋದಕ್ಕೆ ಇನ್ನೂ ಕೂಡ 1 ತಿಂಗಳಿದೆ. ಅಲ್ಲಿಯವರೆಗೆ ಈಕೆ ಇಲ್ಲೇ ಇದ್ರೆ ತೊಂದರೆ ಗ್ಯಾರಂಟಿ ಅನ್ನೋದು ಪೊಲೀಸರಿಗೂ ಗೊತ್ತಾಗಿತ್ತು. ಹೀಗಾಗಿ ವಾಪಸ್ ಊರಿಗೆ ಹೋಗುವಂತೆ ಹೇಳಿದ್ದಾರೆ.
ಮೋನಾಲಿಸಾ ತನ್ನ ಕುಟುಂಬದ ಜೊತೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ವಾಸವಾಗಿದ್ದಾಳೆ. ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ಗೆ ಬಂದಿದ್ಲು. ಆದ್ರೆ 10 ದಿನಕ್ಕೆ ಈಗ ಈಕೆ ವಾಪಸ್ ಹೋಗಬೇಕಾಗಿದೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಗಳ ಕಾಟ ಮತ್ತು ಸೆಲ್ಫಿಗಾಗಿ ಮುಗಿಬೀಳುವ ವಿಕ್ಷಿಪ್ತ ಮನಸ್ಥಿತಿಯವರ ಕಾಟದಿಂದ ಕುಂಭಮೇಳವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ರೈಲು ಹತ್ತಿದ್ದಾಳೆ. ಈ ಕುರಿತು ವಿಡಿಯೋ ಮಾಡಿ ಹಾಕಿರುವ ಮೋನಾಲಿಸಾ ತಾನು ವಾಪಸ್ ಇಂದೋರ್ಗೆ ಹೋಗ್ತಿರೋದಾಗಿ ಹೇಳಿದ್ದಾಳೆ. ಮುಂದಿನ ಕುಂಭಮೇಳಕ್ಕೆ ಸಾಧ್ಯವಾದ್ರೆ ಬರ್ತೀನಿ ಅಂದಿದ್ದಾಳೆ. ಹೀಗೆ ಮೋನಾಲಿಸಾ ಸಮಾಜದ ಕೆಟ್ಟ ಮನಸ್ಥಿತಿಗಳಿಂದಾಗಿ ರಕ್ಷಣೆಗೋಸ್ಕರ ಕುಂಭಮೇಳ ತೊರೆಯಬೇಕಾಗಿ ಬಂದಿದ್ದು ಮಾತ್ರ ವಿಪರ್ಯಾಸ. हाय गाइस, मैं बेशवर में पहुंचने वाली हूँ अभी थोड़ी देर से। मैं आऊँगी अगले स्नान को, अगर कुछ सहायता मिली तो ज़रूर आऊँगी। आप सबका ख्याल रखना। ಖಾಸಗಿತನಕ್ಕೆ ಧಕ್ಕೆ, ಮಾನಸಿಕವಾಗಿಯೂ ಹಿಂಸೆ, ಚಿಕ್ಕ ವಯಸ್ಸಿಗೆ ಮನಸ್ಸಿನ ಮೇಲಾಗಬಹುದು ಗಾಯ. ಮೋನಾಲಿಸಾ ಬದುಕಲ್ಲಿ ಒಂದೇ ವಾರದಲ್ಲಿ ಸಾಕಷ್ಟು ಬದಲಾವಣೆ ಆಗಿಬಿಟ್ಟಿತ್ತು. ಜಗತ್ತೇ ಇವತ್ತು ಅಂಗೈಯಲ್ಲಿರಬೇಕಾದ್ರೆ ಒಂದು ವಿಚಾರ ಜಗತ್ತಿನ ಮೂಲೆ ಮೂಲೆ ತಲುಪೋಕೆ ಹೆಚ್ಚಿನ ಸಮಯವೇ ಬೇಕಾಗಿಲ್ಲ. ಇದು ಸಾಕಷ್ಟು ಅನುಕೂಲತೆಯನ್ನು ಹೊಂದಿದ್ರು ಅದರ ಅನಾನುಕೂಲತೆ ಬೆಟ್ಟದಷ್ಟು. ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಂತೆ ಅನ್ನೋ ಮಾತು ತೀರಾ ಹಳೆಯದಾಗಿದ್ರು ಇವತ್ತಿಗೂ ಪ್ರಸ್ತುತತೆ ಉಳಿಸಿಕೊಂಡಿದೆ. ವಾರದ ಹಿಂದೆ ಕುಂಭಮೇಳದಲ್ಲಿ ಹಾಯಾಗಿ ರುದ್ರಾಕ್ಷಿ ಸರಗಳನ್ನ ಮಾರುತ್ತಾ ತಂದೆಯ ವ್ಯಾಪಾರಕ್ಕೆ ನೆರವಾಗಿ ಖುಷಿಯಿಂದ ಇದ್ದಳು ಮೋನಾಲಿಸಾ. ಆದರೆ ಒಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಈಕೆಯ ಕಣ್ಣೋಟವನ್ನ ಮೆಚ್ಚಿ ವಿಡಿಯೋ ಮಾಡಿ ಸೋಷಿಯಲ್ ಜಗತ್ತಿಗೆ ಹಾಕಿಬಿಟ್ಟ. ಇಲ್ಲಿಂದ ಈಕೆ ಬದುಕೆ ಬದಲಾಯಿತು. ಈಕೆಯ ಸೌಂದರ್ಯ ಈಕೆಗೆ ಪ್ಲಸ್. ಸೋಷಿಯಲ್ ಮೀಡಿಯಾದಿಂದಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಈಕೆಗೆ ಅನುಕೂಲತೆಗಳೇ ಆಗುವ ಬಹಳಷ್ಟು ಅವಕಾಶಗಳಿದ್ದವು. ಇಂಥವರಿಗೆ ಮನರಂಜನಾ ಜಗತ್ತಿನಲ್ಲಿ ಒಳ್ಳೆಯ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುತ್ತವೆ. ಒಂದು ಸಿನಿಮಾದ ಆಫರ್ ಏನೋ ಬಂತು, ಆದ್ರೆ ರಾತ್ರೋರಾತ್ರಿ ಫೇಮಸ್ ಆಗಿದ್ರಿಂದ ಎದುರಾದ ಹಿಂಸೆ, ಯಾತನೆ, ಸಂಕಷ್ಟಗಳಿವೆ ಅಲ್ಲ, ಅವು ಹೇಳತೀರದು. ಹೋದಲ್ಲಿ ಬಂದಲ್ಲಿ ಫಾಲೋ ಮಾಡುವ ಜನರು, ಸೆಲ್ಫಿಗಾಗಿ ಒತ್ತಾಯ ಮಾಡುವ ಭಾವನೆಗಳೇ ಇಲ್ಲದ ಜನರು, ಖಾಸಗಿತನಕ್ಕೆ ಧಕ್ಕೆ ಆಗುತ್ತಿದೆ ಅನ್ನೋ ಅಲ್ಪ ಜ್ಞಾನವೂ ಇಲ್ಲದ ಮಾನಸಿಕ ಅಸ್ವಸ್ಥರಂತೆ ವರ್ತಿಸುವ ಕೆಲ ಪುಂಡರಿಂದಾಗಿ ಈಕೆ ತನ್ನ ಸ್ವತಂತ್ರವನ್ನೇ ಕಳೆದುಕೊಂಡು ಬಿಟ್ಲು. ಇಲ್ಲಿ ಆತಂಕಕಾರಿ ವಿಚಾರ ಅಂದ್ರೆ ಈಕೆ ಇನ್ನೂ ಅಪ್ರಾಪ್ತೆ. ಬಾಹ್ಯ ಜಗತ್ತಿನ ಜ್ಞಾನ ಕಡಿಮೆ, ಭೌತಿಕವಾಗಿಯೂ ಬೆಳೆದಿಲ್ಲ. ಚಿಕ್ಕ ವಯಸ್ಸಿಗೆ ಇಂತಹ ಮಾನಸಿಕ ಹಿಂಸೆ ಅನುಭವಿಸಿದ್ರೆ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವು ಬೀರಬಹುದು. ಡೇಂಜರಸ್ ಆಗ್ತಿವೆಯಾ ಸೋಷಿಯಲ್ ಮೀಡಿಯಾ ಗೀಳು? ಅತಿರೇಕಕ್ಕೆ ಹೋಗುತ್ತಿದೆ ವ್ಯೂಸ್ ಹೆಚ್ಚಿಸುವ ಹುಚ್ಚು. ಇವನ್ನೆಲ್ಲ ನೋಡ್ತಿದ್ರೆ ಈ ಪ್ರಶ್ನೆ ಖಂಡಿತವಾಗಿಯೂ ಹುಟ್ಟುತ್ತದೆ. ಅತ್ತ ಮೋನಾಲಿಸಾಳ ಸೋದರರಿಗೂ ಈಕೆ ಫೇಮಸ್ ಆಗಿದ್ದು ಖುಷಿನೇ ಆಗಿತ್ತು. ಹೀಗಾಗಿನೇ ಈಕೆ ಹೆಸರಲ್ಲಿ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಪೇಜ್ ಓಪನ್ ಮಾಡಿದ್ದಾರೆ. ಈಕೆಗೆ 15 ವರ್ಷ ಇರಬೇಕಾದ್ರೇನೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ತೆರೆಯಲಾಗಿದೆ. ಈಕೆಗೂ ಅಷ್ಟೇ ಸೋಷಿಯಲ್ ಮೀಡಿಯಾ ಗೀಳು ಕೂಡ ಸ್ವಲ್ಪ ಮಟ್ಟಿಗೆ ಇತ್ತು. ಆದ್ರೆ ಇದು ತನ್ನನ್ನ ಈ ರೀತಿಯ ಸಂಕಷ್ಟಕ್ಕೆ ದೂಡುತ್ತೆ ಅಂತ ಬಹುಶಃ ಆಕೆಗೂ ಗೊತ್ತಿರಲಿಲ್ಲ. ಇನ್ನು ಮತ್ತೊಂದು ಕಡೆ ಸಮಾಜ ಇವತ್ತು ಹೆಚ್ಚಿನ ವ್ಯೂಸ್ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ಜನರು ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ದಾರೆ. ಮತ್ತೊಬ್ಬರ ಖಾಸಗಿತನ, ಅದರಲ್ಲೂ ಮಹಿಳೆಯರ ವಿಚಾರದಲ್ಲಿ ಯಾವ ಸೂಕ್ಷ್ಮತೆಯನ್ನು ಇಲ್ಲದೆ ಕೆಲವು ಕಂಟೆಂಟ್ ಕ್ರಿಯೇಟರ್ಗಳು ವರ್ತಿಸಿರೋದನ್ನ ನೋಡಿದ್ದೀರಾ? ಮೋನಾಲಿಸಾ ವಿಚಾರದಲ್ಲೂ ಅದೇ ಆಗಿದೆ. ತನ್ನ ಪೇಜನ್ನ ಹೆಚ್ಚು ಜನರು ಫಾಲೋ ಮಾಡಬೇಕು, ಹೆಚ್ಚು ವ್ಯೂಸ್ ಪಡೆಯಬೇಕು, ಈ ಮೂಲಕ ದುಡ್ಡು ಗಳಿಸಬೇಕು ಅನ್ನೋ ಹಪಾಹಪಿಗೆ ಬಿದ್ದಿರುವ ಕೆಲವರು ಅತಿರೇಕಕ್ಕೆ ಹೋಗಿದ್ದಾರೆ. ಇಂಥವರಿಂದಾಗಿ ಮೋನಾಲಿಸಾಳಂತವರು ಬಲಿಪಶು ಆಗುತ್ತಿದ್ದಾರೆ. ಸದ್ಯ ಈಕೆಯನ್ನ ಕುಂಭಮೇಳದಿಂದ ವಾಪಸ್ ಊರಿಗೆ ಕಳುಹಿಸಿದ್ದೇ ಒಳ್ಳೆದಾಯ್ತು ಅಂತ ಜನರು ಕೂಡ ಮಾತನಾಡಿಕೊಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಯಾರನ್ನ ಬೇಕಾದ್ರೂ ರಾತ್ರೋರಾತ್ರಿ ಹೀರೋ ಮಾಡುತ್ತೆ, ವಿಲನ್ ಕೂಡ ಮಾಡುತ್ತೆ. ಹೀಗಾಗಿ ಇಲ್ಲಿಂದ ಬರುವ ಜನಪ್ರಿಯತೆ, ಖ್ಯಾತಿ ಎಲ್ಲವೂ ಕ್ಷಣಿಕ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಕುಂಭಮೇಳ ಒಂದು ಧಾರ್ಮಿಕ ಹಬ್ಬ. ಇಲ್ಲಿ ಹೈಲೈಟ್ ಆಗಬೇಕಾಗಿರೋದು ಸಾಧು ಸಂತರು ಮತ್ತು ಧಾರ್ಮಿಕ ಆಚರಣೆಗಳು. ಆದರೆ ಮೋನಾಲಿಸಾಳ ಅಂದವನ್ನ ಬಳಸಿಕೊಂಡು ಕೆಲವರು ತಾವು ಅಲ್ಲಿಗೆ ಹೋದ ಮೂಲ ಉದ್ದೇಶವನ್ನೇ ಮರೆತಿದ್ದು ಮತ್ತೊಂದು ದುರಂತ. ಇದು ಇವತ್ತಿನ ಸಮಾಜದಲ್ಲಿ ನಡೆಯುತ್ತಿರುವ ಕಟು ಸತ್ಯಗಳು. ಮೋನಾಲಿಸಾಗೆ ಇನ್ನೂ 16 ವರ್ಷ. ಆಕೆ ಚೆನ್ನಾಗಿ ಓದಿಕೊಂಡು ಪ್ರಾಜ್ಞಳಾದ ಬಳಿಕವೇ ಈ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ಬಂದ್ರೆ ಆಕೆಗೆ ಒಳ್ಳೆಯದು. ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮತ್ತು ಸಮಾಜವನ್ನ ಅರ್ಥ ಮಾಡಿಕೊಂಡ ಬಳಿಕ ಪರಿಸ್ಥಿತಿಯನ್ನ ನಿಭಾಯಿಸುವ ಪ್ರಬುದ್ಧತೆ ಬರುತ್ತದೆ. ಹೀಗಾಗಿ ಆಕೆಯ ಪೋಷಕರು ಈ ಬಗ್ಗೆ ಗಮನ ಕೊಟ್ರೆ ಆಕೆಯ ಭವಿಷ್ಯ ಚೆನ್ನಾಗಿರುತ್ತದೆ ಅಷ್ಟೇ. ನೋಡಿದ್ರಲ್ಲ, ಸೋಷಿಯಲ್ ಮೀಡಿಯಾ ಜಗತ್ತು ಹೇಗೆಲ್ಲ ಅಪಾಯಕಾರಿ ಆಗಬಹುದು ಅನ್ನೋದನ್ನ. ಇದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇದು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.